ಗಲ್ಫ್ ರಾಷ್ಟ್ರಗಳಲ್ಲಿ ಇವತ್ತು ಯುದ್ಧದ ಪರಿಣಾಮವಾಗಿ ಇವತ್ತು ಭಾರತದಾದ್ಯಂತ ಏನು ತೈಲದ ಅಭಾವ ಎದುರಾಗಿರ್ತಕ್ಕಂಥದ್ದು. ಅದರಲ್ಲಿ LPG ಗ್ಯಾಸ್ ವಿಚಾರದಲ್ಲಿ ಇಡೀ ದೇಶದಾದ್ಯಂತ ದೊಡ್ಡ ಸಮಸ್ಯೆ ಎದ್ದು ಕೂರ್ತಿರ್ತಕ್ಕಂಥದ್ದು. ಈ ವಿಚಾರದಲ್ಲಿ ಏನು ನಂದಿ ಹಿಲ್ಸ್ನಲ್ಲಿ ಕೂಡ ಏನು ವಿಶ್ವವಿಖ್ಯಾತ ನಂದಿ ಹಿಲ್ಸಲ್ಲಿ ಕೂಡ ಗ್ಯಾಸ್ನ ಸಮಸ್ಯೆ ಎದುರಾಗಿದೆ ಅಂತ ಹೇಳ್ಬೋದು. ಯಾಕಂತಂದರೆ ನಾವೀಗ ನಂದಿ ಹಿಲ್ಸ್ನ ಟಾಪಲ್ಲಿರ್ತಕ್ಕಂಥ ಒಂದು ದೃಶ್ಯಗಳನ್ನು ನೋಡ್ತಾ ಇರ್ತಕ್ಕ ರಿಯಾಲಿಟಿ ಚೆಕ್ಕನ್ನು ಮಾಡ್ಕೊಂಡು ಬರೋಣ. ಏನು ನಾವೀಗ ನಂದಿ ಹಿಲ್ಸ್ನ ಟಾಪಲ್ಲಿರ್ತಕ್ಕಂಥ ಒಂದು ದೃಶ್ಯ ನೋಡ್ತಾ ಇರೋದು ಮಯೂರ ಪೈನ್ ಟಾಪ್ ಅಂತ ರೆಸ್ಟೋರೆಂಟ್ ಇದೆ. ಇದು KSTDC ಸರ್ಕಾರದ ಸ್ವಾಮ್ಯದ KSTDCಗೆ ಸಂಬಂಧಪಟ್ಟಂತಹ ಒಂದು ಮಯೂರ ಪೈನ್ ಟಾಪ್ ರೆಸ್ಟೋರೆಂಟ್ ಆಗಿರ್ತದೆ. ಈ ಒಂದು ರೆಸ್ಟೋರೆಂಟ್ಗೂ ಕೂಡ ಇವತ್ತು ಸಿಲಿಂಡರ್ಗಳ ಸಮಸ್ಯೆ ಎದುರಾಗಿದೆ. ಈ ಕಾರಣಕ್ಕಾಗಿ ಸಾವಿರಾರು ಜನ ಇವತ್ತು ಏನು ನಂದಿ ಹಿಲ್ಸ್ಗೆ ಬರ್ತಾರೆ. ವೀಕೆಂಡ್ ಆಗ್ತಿದ್ದಂಗೆ ಲಕ್ಷಾಂತರ ಜನ ಏನು ನಂದಿ ಹಿಲ್ಸ್ಗೆ ಬರ್ತಾರೆ. ನಂತರ ಆ ಒಂದು ರೆಸ್ಟೋರೆಂಟಿಗೆ ಬಂದು ಸಾಕಷ್ಟು ತಿಂಡಿ ವ್ಯವಸ್ಥೆಗಳನ್ನು ಮಾಡ್ಕೊಂಡು ಬರ್ತಾರೆ. ಈ ನಿಟ್ಟಿನಲ್ಲಿ ಏನು ನನ್ನ ಎಡಭಾಗಕ್ಕೆ ಗಮನಿಸ್ತಾ ಇರ್ತಕ್ಕಂಥದ್ದು ನಂದಿ ಹಿಲ್ಸ್ನ ಪರಿಸ್ಥಿತಿ ಹೇಗಿದೆ ಅನ್ನೋದು ನೋಡ್ತಾ ಇದ್ದೀವಿ. ಇವತ್ತು ಕೂಡ ಸಾಕಷ್ಟು ಜನ ವೀಕ್ ಡೇಸಲ್ಲಾಗಿ ಸಾಕಷ್ಟು ಜನ ಪ್ರವಾಸಿಗರು ಕೂಡ ವಿರಳವಾಗಿರ್ತಾರೆ, ಕಡಿಮೆ ಕೂಡ ಇರ್ತಾರೆ. ಯಾಕಂದರೆ ರೆಸ್ಟೋರೆಂಟ್ಗಳು ಬಹುತೇಕ ಏನು ತಿಂಡಿ ವ್ಯವಸ್ಥೆಗಳು ತುಂಬ ಕಡಿಮೆ ಇರೋದ ಕಾರಣಕ್ಕಾಗಿ ತುಂಬ ಜನ ಪ್ರಯಾಣಿಕರು ಕೂಡ ಕಡಿಮೆ ಆಗಿದ್ದಾರೆ ಮತ್ತು ಪ್ರವಾಸಿಗರು ಕೂಡ ತುಂಬ ಕಡಿಮೆ ಆಗಿದ್ದಾರೆ ಅಂತ ಹೇಳ್ಬೋದು. ಈಗ ಅದೇ ರೀತಿಯಲ್ಲಿ ನಾವು ರಿಯಾಲಿಟಿ ಚೆಕ್ಕನ್ನು ಕೂಡ ಮಾಡ್ಕೊತ ಬರೋಣ. ನಾವೀಗ ಮಯೂರ ಪೈನ್ ಟಾಪ್ನ ರೆಸ್ಟೋರೆಂಟ್ನ ಮುಂಭಾಗಕ್ಕೆ ಕೆಳಭಾಗಕ್ಕೆ ಒಂದು ಹೋಗ್ತಾ ಇರ್ತಕ್ಕಂಥದ್ದು. ಏನೀಗ ನಾವು ರೆಸ್ಟೋರೆಂಟ್ನ ಒಂದು ಕಿಚನ್ ಕಡೆ ಹೋಗ್ತಾ ಇರ್ತಕ್ಕಂಥ ದೃಶ್ಯಗಳನ್ನು ನೋಡ್ತಾ ಇರ್ತಕ್ಕಂಥದ್ದು. ಕಿಚನ್ ಮುಂಭಾಗದಲ್ಲಿ ಸಾಕಷ್ಟು ಕೂಡ ಇನ್ನು ಖಾಲಿ ಸಿಲಿಂಡರ್ಗಳು ಕೂಡ ನಮಗೆ ಕಂಡು ಬರ್ತಾ ಇದೆ. ಅವುಗಳು ಕೂಡ ಈಗಿನ ಕೆಲವೇ ಕ್ಷಣಗಳಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಈಗ ಕಿಚನ್ ಕಡೆ ಹೋಗ್ತಾ ಇರ್ತಕ್ಕಂಥ ದೃಶ್ಯ ನೋಡ್ತಾ ಇರ್ತಕ್ಕಂಥದ್ದು. ನನ್ನ ಎಡಭಾಗದಲ್ಲಿ ಒಂದು ಇಲ್ಲಿ ನೋಡ್ತಾ ಇರ್ತಕ್ಕಂಥ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಖಾಲಿ ಸಿಲಿಂಡರ್ಗಳು ಕೂಡ ಕಮರ್ಷಿಯಲ್ ಸಿಲಿಂಡರ್ಗಳನ್ನು ದೃಶ್ಯ ನೋಡ್ತಾ ಇರ್ತಕ್ಕಂಥದ್ದು. ಸುಮಾರು ಸಿಲಿಂಡರ್ಗಳು ಖಾಲಿಯಾಗಿರ್ತಕ್ಕಂತಹ ಒಂದು ಸಿಲಿಂಡರ್ಗಳನ್ನು ನೋಡ್ತಾ ಇರ್ತೀವಿ. ಕಮರ್ಷಿಯಲ್ ಸಿಲಿಂಡರ್ ಏನು ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳು ಇಲ್ಲಿ ಬಳಸ್ತಕ್ಕಂಥ ಸಹಜವಾಗಿರ್ತಕ್ಕಂಥದ್ದು. ಈ ಒಂದು ಸರ್ಕಾರಿ ಸ್ವಾಮ್ಯದ KSTDC ಏನಿದೆ ಅವರು ಈ ಒಂದು ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಕಾರಣಕ್ಕಾಗಿ ಈ ಒಂದು ಇಲ್ಲಿ ರೆಸ್ಟೋರೆಂಟ್ನಲ್ಲಿ ಸಿಲಿಂಡರ್ಗಳನ್ನ ಬಳಸ್ತಾ ಇರ್ತಕ್ಕಂಥ. ಅದೇ ರೀತಿಯಲ್ಲಿ ದೃಶ್ಯ ನೋಡ್ತಾ ಇರ್ತಕ್ಕಂಥದ್ದು ಒಂದು ಟೀ ಶಾಪ್ನ ಒಂದು ದೃಶ್ಯಗಳು ಕೂಡ ಗಮನಿಸ್ತಾ ಇರ್ತಕ್ಕಂಥದ್ದು. ಟೀ ಶಾಪ್ ಮುಂಭಾಗದಲ್ಲಿ ಕೂಡ ಸಾಕಷ್ಟು ಸಿಲಿಂಡರ್ಗಳು ಖಾಲಿ ಸಿಲಿಂಡರ್ಗಳನ್ನು ಕೂಡ ನೋಡ್ತಾ ಇರ್ತಕ್ಕಂಥ ದೃಶ್ಯಗಳು ಕೂಡ ಈಗ ನೋಡ್ತಾ ಇದ್ವಿ. ಖಾಲಿ ಸಿಲಿಂಡರ್ಗಳು ಇನ್ನು ಮುಂಭಾಗದಲ್ಲಿ ಅಲ್ಲಿ ಸಿಲಿಂಡರ್ಗಳಿದೆ. ಸುಮಾರು 20ಕ್ಕೂ ಹೆಚ್ಚು ಸಿಲಿಂಡರ್ಗಳು ಖಾಲಿ ಬಿದ್ದಿದೆ ಅಂತ ಕೂಡ ನಾವು ನೇರವಾಗಿ ಹೇಳೋಕ್ಕೆ ಬಯಸುತ್ತೀವಿ. ಯಾಕಂತಂದರೆ ಎಲ್ಲ ಕಡೆ ಒಂದು ರೆಸ್ಟೋರೆಂಟ್ಗಳಲ್ಲಿ ಇನ್ನು ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳು ಕೊರತೆ ಎದುರಾಗಿರೋದ ಕಾರಣಕ್ಕೆ ಇದು ಸಾಕ್ಷಿ ಅಂತ ನಾವಿಗೆ ಹೇಳ್ಬರ್ತಾ ಇರ್ತಕ್ಕಂಥದ್ದು. ಇದೇ ನಿಟ್ಟಿನಲ್ಲಿ ಒಂದು ರೆಸ್ಟೋರೆಂಟ್ನ ಒಳಗಡೆ ಹೋಗ್ತಾ ಇರ್ತಕ್ಕಂಥ ಕಿಚನ್ ಮತ್ತು ಒಳಗಡೆ ರೆಸ್ಟೋರೆಂಟ್ ಕಡೆ ಹೋಗ್ತಾ ಇದ್ವಿ. ಆ ರೆಸ್ಟೋರೆಂಟ್ನ ಮುಂಭಾಗದಲ್ಲಿ ಒಳಗಡೆ ದೃಶ್ಯಗಳು ಕೂಡ ನಾವೀಗ ನೋಡ್ತಾ ಇರ್ತಕ್ಕಂಥದ್ದು. ಕಿಚನ್ ಮತ್ತು ಒಳಗಡೆ ರೆಸ್ಟೋರೆಂಟ್ನ ನೋಡ್ತಾ ಇದ್ವಿ. ಇಲ್ಲಿ ಈ ಒಂದು ರೆಸ್ಟೋರೆಂಟ್ನಲ್ಲಿ ಯಾವ ರೀತಿ ಏನು ಪ್ರವಾಸಿಗರು ಕೂಡ ತೀರಾ ವಿರಳಾಗಿದೆ. ಯಾಕಂತಂದರೆ ಸಾಕಷ್ಟು ತಿಂಡಿ ವ್ಯವಸ್ಥೆ ಕೂಡ ಮಾಡ್ಕೊಳ್ಳೋಕ್ಕೆ ಸಾಕಷ್ಟು ಸಮಸ್ಯೆ ಕೂಡ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಸಾಕಷ್ಟು ಪ್ರಯಾಣಿಕರು ಕೂಡ ಈ ಬರ್ತಕ್ಕಂಥ ಕೂಡ ಸಮಸ್ಯೆ ಆಗಿರ್ತಕ್ಕಂಥ ದೃಶ್ಯಗಳು ನೋಡ್ತಾ ಇದ್ದೀವಿ. ಕಿಚನ್ ಒಂದು ವಾತಾವರಣ ನೋಡ್ತಾ ಇದ್ವಿ. ಹೋಟೆಲ್ನ ಒಳಭಾಗದಲ್ಲಿರ್ತಕ್ಕಂಥ ಆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಕಿಚನ್ ಮುಂಭಾಗದಲ್ಲಿ ಇರ್ತಕ್ಕಂಥ ದೃಶ್ಯಗಳನ್ನು ನೋಡೋಣ ಮುಂದೆ. ಅದೇ ರೀತಿಯಲ್ಲಿ ಈ ಒಂದು ರೆಸ್ಟೋರೆಂಟ್ನಲ್ಲಿ ಯಾವ ರೀತಿ ಪರಿಸ್ಥಿತಿ ಅನ್ನೋದು ನೋಡ್ಕೊಂಬರೋಣ. ಜಸ್ಟ್ ನನಗೆ ತೋರಿಸ್ತಾ ಇದ್ವಿ. ಇಲ್ಲಿ ಕಿಚನ್ ಒಂದು ದೃಶ್ಯಗಳು ಕೂಡ ನಾವೀಗ ತೋರಿಸ್ತಾ ಬರ್ತೀವಿ. ಈಗ ಸಾಕಷ್ಟು ಸಿಲಿಂಡರ್ ಕೊರತೆ ಇರೋದ್ರಿಂದ ಈ ದೃಶ್ಯಗಳು ನೋಡ್ತಾ ಇರ್ತಕ್ಕಂಥದ್ದು. ಸಿಲಿಂಡರ್ಗಳು ಇಲ್ಲದೇ ಇರೋ ಕಾರಣಕ್ಕಾಗಿ ಈಗ ಸ್ಥಗಿತ ಆಗಿರೋ ದೃಶ್ಯಗಳನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಏನು ಸಿಲಿಂಡರ್ ಇಲ್ಲದೇ ಇರೋ ಕಾರಣಕ್ಕಾಗಿ ಏನು ದೃಶ್ಯಗಳಲ್ಲಿ ನೋಡ್ತಾ ಇರ್ತಕ್ಕಂಥದ್ದು. ಈಗ ಅಡುಗೆ ಮಾಡೋದಕ್ಕೂ ಕೂಡ ಸಾಕಷ್ಟು ಸಿಲಿಂಡರ್ಗಳು ಕೊರತೆ ಇರೋದ್ರಿಂದ ಇತಿಮಿತಿಯಲ್ಲಿ ಏನು ಅತ್ಯವಶ್ಯಕತೆ ಇದೆ ಮಾತ್ರ ಬಳಸ್ಕೊಳ್ಳುವಂಥದ್ದು ಕೂಡ ಒಂದು ಸಿದ್ಧತೆಗಳು ಮಾಡ್ಕೊಂಡಿರ್ತಕ್ಕಂಥ KSTDC ತೀರಾ ಕಡಿಮೆ ಒಂದು ಗ್ಯಾಸನ್ನು ಕಡಿಮೆ ಬಳಕೆ ಮಾಡಿ ಹೆಚ್ಚು ಆಹಾರ ಉತ್ಪಾದನೆ ಮಾಡಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಈ ಒಂದು ರೆಸ್ಟೋರೆಂಟ್ನಲ್ಲಿ ವ್ಯವಸ್ಥೆ ಮಾಡ್ಕೊಂಡಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಇವರು ಸಾಕಷ್ಟು ಜನ ಸಿಬ್ಬಂದಿ ಕೂಡ ಇದೆ ಇಲ್ಲೆಲ್ಲ ನೋಡ್ತಾ ನೋಡ್ತಾ ಇದ್ದೀವಿ. ಸಾಕಷ್ಟು ಏನು ಪ್ರಯಾಣಿಕರಿದ್ದಾರೆ ಮತ್ತು ಪ್ರವಾಸಿಗರಿದ್ದಾರೆ, ಅವರೆಲ್ಲ ಕೂಡ ನೋಡ್ತಾ ಇದ್ವಿ. ಸಾಕಷ್ಟು ಕೂಡ ಚೇರುಗಳು ಖಾಲಿ ಇದೆ. ಅಂದರೆ ಈ ಒಂದು ತಿಂಡಿ ವ್ಯವಸ್ಥೆ ಮಾಡ್ಕೊಳ್ಳೋಕ್ಕೆ ಒಂದು ವ್ಯವಸ್ಥೆಗೆ ಏನು ಸಿಲಿಂಡರ್ ಕೊರತೆ ಕಾರಣಕ್ಕಾಗಿ ಸಾಕಷ್ಟು ತಿಂಡಿ ವ್ಯವಸ್ಥೆ ಕೂಡ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗದೇ ಇರೋ ಕಾರಣಕ್ಕಾಗಿ ಸಾಕಷ್ಟು ಪ್ರಯಾಣಿಕರು ಕೂಡ ಕಡಿಮೆ ಆಗಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ನಾವೀಗ ಬರ್ತಾ ಇದ್ದೀವಿ. ಈಗ ಇಲ್ಲಿನ ಪರಿಸ್ಥಿತಿಯಲ್ಲಿ ಹೇಗಿದೆ ಅಂತ ದೃಶ್ಯಗಳು ನೋಡ್ಕೊತ ಬಂದ್ವಿ. ಅದೇ ರೀತಿಯಲ್ಲಿ ಈ ಒಂದು ಮಯೂರ ಪೈನ್ ಟಾಪ್ನ ಏನು KSTDCಯ ಸಿಬ್ಬಂದಿ ಕೂಡ ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ಏನು ಹೇಳ್ತಾ ಕೇಳ್ಕೊಂಬರೋಣ. ಸರ್, ಈಗ
ಎಲ್ಲ ಕೊಲ್ಲಿ ರಾಷ್ಟ್ರಗಳಲ್ಲಿ ಎಲ್ಲ ಕಡೆನೂ ಈಗ ಏನಾಗಿದೆ ಅಂದರೆ ಎಲ್ಲ ಕಡೆ ಇಡೀ ದೇಶದಲ್ಲಿ ಸಿಲಿಂಡರ್ ಸಮಸ್ಯೆ ಎದುರಾಗಿದೆ. ಈ ನಿಟ್ಟಿನಲ್ಲಿ ತಮಗೆ ಇಲ್ಲಿ ಯಾವ ಥರ ಸಿಲಿಂಡರ್ ಸಮಸ್ಯೆ ಎದುರಾಗಿದೆ ಅಂತ? ಸರ್ ಈಗ ಸದ್ಯಕ್ಕೆ ನಮಗೆ ಹೇಳ್ಕೊಳ್ಳೋಷ್ಟು ಏನು ಸಮಸ್ಯೆ ಇಲ್ಲ, ಯಾಕಂದರೆ ಸ್ವಲ್ಪ ಕ್ರೌಡು ಕಡಿಮೆ ಇದ್ದಾರೆ, ನಮ್ಮಲ್ಲಿ ಬ್ಯಾಕಪ್ ಇತ್ತು, ಅದರಿಂದ ಏನು ಸಮಸ್ಯೆ ಏನಿಲ್ಲ ಸರ್ ಈಗ. ಬಟ್ ಇದೇ ರೀತಿ ಮುಂದುವರ ಸ್ವಲ್ಪ ಮುಂದೆ ಸಮಸ್ಯೆ ಆಗ್ಬೋದು ಸರ್. ಈಗ ಪ್ರಸ್ತುತ ಸಾಕಷ್ಟು ಸಿಲಿಂಡರ್ ಖಾಲಿಯಾಗಿದೆ. ಈಗ ಮಸ್ತ್ ಸಾಕಷ್ಟು ಕೂಡ ಇನ್ನು ಕೆಲವು ಸ್ವಲ್ಪ ಸ್ವಲ್ಪ ಇರ್ಬೋದು, ಕೆಲವು ಒಂದಿನ 2 ದಿನ ಆಗ್ಬೋದು ಅಂತ ಬಹುಶಃ ಅನಿಸ್ತದೆ. ಈಗ ನೆಕ್ಸ್ಟ್ ಪ್ರಯಾಣಿಕರು ಅಥವಾ ಪ್ರವಾಸಿಗರು ಜಾಸ್ತಿ ಆದರೆ ಯಾವ ಥರ ಆಗುತ್ತೆ ಸರ್? ಸರ್ ಈಗ ನಮಗಿರೋದು ವೀಕೆಂಡಲ್ಲಿ ಜನ ಜಾಸ್ತಿ ಬರ್ತಾರೆ, ತಮಗೆಲ್ಲ ತಿಳಿದಿರೋ ಹಾಗೆ. ಈಗ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಈಗ ನಾವು ಇಂಡಕ್ಷನ್ನ ಬಳಸ್ಕೊತಾ ಇದ್ದೀವಿ. ಅದ್ರ ಜೊತೆಗೆ ಈಗ ಏನಂತಂದರೆ ನಮ್ಮಲ್ಲಿ ಸಾಕಷ್ಟು ಇದೆ ಸರ್. ಈಗ ಹೆಚ್ಚು ಕಮ್ಮಿ ಇಲ್ಲ ಅಂತಂದ್ರೆ ನಮಗಿನ್ನೊಂದು 10 to 15 ಡೇಸ್ಗೆ ರನ್ ಆಗುವಷ್ಟು ಸಫಿಷಿಯೆಂಟಾಗಿ ನಮ್ಮಲ್ಲಿ ಎಕ್ಸಿಸ್ಟಿಂಗ್ ಇದೆ. ನಮ್ಗೆ ಆ ಥರ ಏನು ಇದುವರೆಗೂ ಸಮಸ್ಯೆ ಏನೂ ಆಗಿಲ್ಲ ಸರ್. ಸೊ ಪಬ್ಲಿಕ್ ಕಡಿಮೆ ಇರೋದ್ರಿಂದ ಕನ್ಸಂಪ್ಷನ್ ಕಡಿಮೆ ಇದೆ ಸರ್. ಈಗ ವರ್ಷಡಿಕೆ ಬಂತು ಮತ್ತು ಯುಗಾದಿ ಆಯಿತು, ಈಗ ವರ್ಷಡಿಕೆ ಬಂತು, ನಂತರ ಈಗ ರಜೆಗಳ ಕಾರಣಕ್ಕೆ ಕೆಲವು ಮನೆಗಳಲ್ಲಿರುತ್ತೆ. ಈಗ ಪ್ರವಾಸಿಗರ ಸಂಖ್ಯೆ ಜಾಸ್ತಿ ಆಗ್ತದೆ, ಇಲ್ಲಿ ಕೂಡ ಸಂಖ್ಯೆ ಆಗ್ತದೆ. ಆವಾಗ ಯಾವ ಥರ ಸಮಸ್ಯೆ ಎದುರಿಸ್ಬೋದು ಅಂತ? ಸರ್ ಅದೇ ಈಗ ಹೇಳಿದಾಗೆ ಈಗ ಎಕ್ಸಿಸ್ಟಿಂಗು ನಮ್ಮಲ್ಲಿ ಅವೈಲಬಲ್ ಇದೆ. ನಮಗೆ ಇನ್ನೂ ಈಗ ಬರೋ ವಾರದಿಂದ ಸ್ವಲ್ಪ ಚೇತರಿಕೆ ಆಗ್ಬೋದು ಅಂತ ಹೇಳಿದ್ದಾರೆ ಸಪ್ಲೈಯಲ್ಲಿ. ಸೊ ಅಲ್ಲಿವರೆಗೂ ನಮಗೇನು ಸಮಸ್ಯೆ ಇಲ್ಲ ಸರ್. ಬಟ್ ಇದೇ ರೀತಿ ಮುಂದುವರೆದ್ರೆ ಹೇಳ್ದಾಗೆ ಇದೇ ರೀತಿ ಮುಂದುವರೆದ್ರೆ ಸಮಸ್ಯೆ ಆಗೇ ಆಗುತ್ತೆ ಸರ್. ಸಿಲಿಂಡರ್ದು ಸ್ವಲ್ಪ ಮೆನು ಐಟಮ್ ಎಲ್ಲ ಕಡಿಮೆ ಮಾಡ್ಕೊಂಡಿದ್ದೀವಿ. ಯಾವುದು ಜಾಸ್ತಿ ಕುಕ್ ಮಾಡೋವಂಥ ಐಟಮ್ಗಳನ್ನ ಬಿಟ್ಟು ಈಗೇನು ಎಕ್ಸಿಸ್ಟಿಂಗು ಬರೋ ಪಬ್ಲಿಕ್ಕಿಗೆ ಏನು ಐಟಮ್ಸು ಕೊಡ್ಬೋದು, ಬಂದವ್ರು ನಿರಾಸೆಯಿಂದ ಹೋಗ್ಬಾರ್ದು ಅನ್ನೋ ಒಂದು ಉದ್ದೇಶದಿಂದ ರನ್ ಮಾಡ್ತಾ ಇದೀವಿ ಸರ್. ಅಂದರೆ ಈಗ ಯಾಕಂತಂದರೆ ಹೆವಿ ಗ್ಯಾಸ್ ಬಳಸುವಂಥದ್ದು ಒಂದು ಕಡೆ ಮೆನ್ಯೂಸ್ ಆಗ್ತದೆ, ಕಡಿಮೆ ಗ್ಯಾಸ್ ಬಳಸುವಂಥದ್ದು ಮೆನ್ಯೂಸ್ ಇರ್ತದೆ. ಯಾವ ಥರ ಮೆನ್ಯೂಸ್ ಮಾಡ್ತಾ ಇದ್ರಿ ಸರ್? ಈಗ ತಿಳಿದಿರೋ ಹಾಗೆ ದೋಸೆ ಟವಾಗೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ದೋಸೆ ಟವಾ ಬೆಳಗ್ಗೆ ಹೊತ್ತು ರನ್ ಮಾಡ್ತಾ ಇದ್ದೀವಿ. ಮತ್ತು ಬಾಕಿ ಐಟಮ್ಸ್ ಎಲ್ಲನೂ ಕೆಲವೊಂದು ಐಟಮ್ಸ್ ಎಲ್ಲ ಏನಿದೆ ಅದನ್ನು ಯಥಾಸ್ಥಿತಿ ರನ್ ಮಾಡ್ತಾಯಿದ್ದೀವಿ. ಕೆಲವೊಂದು ಐಟಮ್ಸ್ಗೆ ಕಡಿಮೆ ಬೇಕಾಗುತ್ತೆ ಕನ್ಸಂಪ್ಷನ್ನು, ಕೆಲವೊಂದಕ್ಕೆ ಜಾಸ್ತಿ ಬೇಕಾಗುತ್ತೆ. ಅಂಥ ಐಟಮ್ಗಳನ್ನ ಕಟ್ ಡೌನ್ ಮಾಡಿ ಬೇಗ ಬರೋ ಗೆಸ್ಟ್ಗಳಿಗೆ ಈಗ ಅವ್ರಿಗೆ ನಾವು ಕಾಯಿಸೋದು ಅಷ್ಟು ಸೂಕ್ತ ಇರಲ್ಲ. ಯಾವುದು ಬೇಗ ಕೊಡೋಕ್ಕಾಗುತ್ತೆ ಆ ಐಟಮ್ಸ್ನೆಲ್ಲ ಕೊಡ್ತಾ ಇದ್ದೀವಿ. ಸದ್ಯಕ್ಕೇನು ನಾವು ಮೆನು ಐಟಮ್ನ ಶಾರ್ಟ್ ಮಾಡ್ಕೊಂಡಿದ್ದೀವಿ, ಅದ್ರ ಪ್ರಕಾರ ರನ್ ಮಾಡ್ತಾ ಇದೀವಿ ಸರ್. ಈಗ ಸದ್ಯಕ್ಕೆ ಹೇಳಬೇಕು ಅಂತಂದರೆ ಏನು ಅಂಥ ಸಮಸ್ಯೆನೂ ತಲೆದೋರಿಲ್ಲ ಸರ್ ಇದುವರೆಗೆ ನಮಗೆ, ನಂದಿ ಬೆಟ್ಟದಲ್ಲಿರೋದ್ರಿಂದ. ಏನಿದು ಏನು ಇಲ್ಲಿರ್ತಕ್ಕಂಥ ಏನಿಲ್ಲ ಇನ್ಚಾರ್ಜ್ ಇರ್ತಕ್ಕಂಥ ಮನೋಜ್ ಅವರು ಹೇಳ್ತಿರ್ತಕ್ಕಂಥ ಏನಂತಂದರೆ, ಇಲ್ಲಿನ ಪ್ರವಾಸಿಗರಿಗೆ ಯಾವುದೇ ಕಾರಣಕ್ಕೂ ನಿರಾಸೆ ಆಗಬಾರ್ದು, ಗ್ಯಾಸನ್ನು ಹೆಚ್ಚಿಗೆ ಎಷ್ಟು ಉಳಿತಾಯ ಆಗುತ್ತೆ ಅಷ್ಟು ರೀತಿಯಲ್ಲಿ ಇದು ಮೆನುವನ್ನು ತಯಾರು ಮಾಡಿ ಅವರಿಗೆ ಉಣಬಡಿಸುವಂಥ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ಇನ್ನು ಸ್ವಲ್ಪ ದಿನಗಳಲ್ಲಿ ಗ್ಯಾಸ್ ಸಿಲಿಂಡರ್ ಖಾಲಿ ಆದರೆ ಸ್ವಲ್ಪ ಸಮಸ್ಯೆ ಬಿಗಡಾಯಿಸುತ್ತೆ. ಮುಂದಿನ ನಿಟ್ಟಿನಲ್ಲಿ ಯಾವ ಥರ ನಿಭಾಯಿಸಬೇಕು ಅನ್ನೋದು ಕೂಡ ಅವ್ರಿಗೆ ಸಾಕಷ್ಟು ಕೂಡ ಒಂದು ಗೊಂದಲ ಕೂಡ ಆಗಿರ್ತಕ್ಕಂಥದ್ದು. ಸುರೇಶ್ ಬಾಬು, ನ್ಯೂಸ್ ಫಸ್ಟ್, ಚಿಕ್ಕಬಳ್ಳಾಪುರ.